ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಗ್ರಾಮದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಮಹಾತಪಸ್ವಿಗಳು ಶ್ರೇಷ್ಠ ಶಿವಯೋಗಿಗಳಾದ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ ಇವತ್ತಿನ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿಕೋಟ ವಿರಕ್ತ ಮಠದಿಂದ ಹಿರಿಯರಾದಂತಹ ಮಾತೃ ಹೃದಯಗಳು, ಅಭಿನವ ನಗೆಮಾರಿ ತಂದೆಗಳೆಂದೇ ಪ್ರಸಿದ್ಧರಾಗಿರುವಂತಹ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ದಿವ್ಯಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ ಸಂಗೀತ ಸುಧೆಯನ್ನು ನೀಡಿರುವಂತಹ ಅಂಬರೀಷ್ ಗವಾಯಿಗಳಿಗೂ ಹನುಮಂತ ಗವಾಯಿಗಳಿಗೂ ಶ್ರದ್ಧೆಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮಹಾತ್ಮರು ಧರೆಗೆ ಅವತರಿಸಿದರು ಅಂದ್ರೆ ಈ ಭೂಮಿ ಪವಿತ್ರ ಆಗ್ತದೆ. ಯಾಕೆ ಅಂದ್ರೆ ಅವರಲ್ಲಿರುವಂತಹ ತಪಸ್ಸು, ಜ್ಞಾನ, ನಿಸ್ವಾರ್ಥ ಮನೋಭಾವನೆ ಅಷ್ಟೇ ಅಲ್ಲದೆ ಅವರ ಯೋಗ ಜೀವನ, ದಿವ್ಯ ದೃಷ್ಟಿ, ದೂರದೃಷ್ಟಿ, ಸಕಲ ಸದ್ಗುಣಗಳು ಅವರ ಆಂತರ್ಯದಲ್ಲಿ ಪ್ರತಿಷ್ಠಿತವಾಗಿರ್ತಾವ. ಆ ಕಾರಣದಿಂದ ಮಹಾತ್ಮರು ಈ ಭೂಮಿಗೆ ಅವತರಿಸಿದರು ಅಂದ್ರೆ ಭೂಮಿ ಪವಿತ್ರ ಆಗ್ತದೆ. ನಾವು ಮಹಾತ್ಮರನ್ನು ಯಾಕೆ ನೆನೆಸಬೇಕು ಅಂದ್ರೆ ಹೆಂಗೆ ಶರೀರ ಹೊಲಸಾಯಿತು ಅಂದ್ರೆ ನದಿಯಲ್ಲಿ ಸ್ನಾನ ಮಾಡ್ತೀವಿ, ಅವಾಗ ಶರೀರ ಸ್ವಚ್ಛ ಆಗ್ತದೆ. ಹಾಗೆ ಮನಸ್ಸು ಹೊಲಸಾಯಿತು ಅಂದ್ರೆ ಮಹಾತ್ಮರ ಚರಿತ್ರೆ ಕೇಳಿದ್ದೀವಿ ಅಂದ್ರೆ ನಮ್ಮ ಮನಸ್ಸು ಪವಿತ್ರ ಆಗ್ತದೆ, ಸ್ವಚ್ಛ ಆಗ್ತದೆ. ಅಂಥ ಮಹಾತ್ಮರು ಲೋಕದಲ್ಲಿ ಹಲವಾರು ಜನ. ಮಹಾತ್ಮರು ಅಂತ ಯಾರಿಗೆ ಕರೀತಾರಂದ್ರೆ ಯಾರ ಮನಸ್ಸಿನಲ್ಲಿ ಜಾತಿ ಮತ ಪಂಥಗಳಿಲ್ಲವೋ, ಯಾರಿಗೆ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುವಂಥ ಮನಸ್ಸಿದೆಯೋ, ಯಾರ ಮನಸ್ಸಿನಲ್ಲಿ ಇತಿಮಿತಿಗಳೇ ಇಲ್ಲವೋ ಅಂತಹ ಅನಂತವಾಗಿ ನಿಂತಹ ಒಬ್ಬ ಯೋಗಿಗೆ ಮಹಾತ್ಮ ಅಂತ ಕರೀತಾರೆ. ಅವರು ಸಣ್ಣದನ್ನು ವಿಚಾರ ಮಾಡುವುದಿಲ್ಲ, ನನಗಾಗಿ ಬೇಕು ಅಂತೇನನ್ನು ಬಯಸುವುದಿಲ್ಲ, ನಿಸ್ವಾರ್ಥಿಗಳಾಗಿ ಲೋಕೋದ್ಧಾರದ ಕಾರ್ಯವನ್ನು ಯಾರು ಮಾಡ್ತಾ ಇರ್ತಾರೆ ಅವರು ಮಹಾತ್ಮರು. ಅಂತಹ ಮಹಾತ್ಮರನ್ನು ನಾವು ನೆನೆಸಬೇಕು, ಪೂಜಿಸಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರ ಲೀಲೆಯನ್ನು ಕೇಳಬೇಕು. ಅಂಥ ಮಹಾನ್ ಯೋಗಿಗಳು, ಸಿದ್ಧ ಪುರುಷರು ತಮ್ಮ ಇಡೀ ಜೀವನವನ್ನೆಲ್ಲ ಸಮಾಜಕ್ಕಾಗಿ ತೇಯ್ದಂತಹ ಪರಮ ಸಿದ್ಧ ಪುರುಷರ್ಯಾರು ಅಂದ್ರೆ ಗುರುಬಸವೇಶ್ವರ ಮಹಾಶಿವಯೋಗಿಗಳು. ಯಾರ ಕಣ್ಣಿನಲ್ಲಿ ದಯೆ, ಕರುಣೆ, ಯಾರ ಮನಸ್ಸಿನಲ್ಲಿ ಸತ್ಯ, ಯಾರ ಬುದ್ಧಿಯಲ್ಲಿ ಜ್ಞಾನ ತುಂಬಿದೆಯೋ ಅಂತಹ ಯೋಗಿಗಳು
ಶಿವಾನುಭಾವಿಗಳು ಆಧುನಿಕ ಕಾಲದಲ್ಲಿ ಬಸವಣ್ಣನವರ ಆ ದಿವ್ಯ ಕಾಯಕ ದಾಸೋಹ ಅನುಭವದ ತತ್ವಗಳನ್ನೆಲ್ಲ ಮತ್ತೆ ಹೊಳ್ಳಿ ಈ ನಾಡಿನಲ್ಲಿ ಬಿತ್ತಿದಂಥ ಮಹಾನ್ ಯೋಗಿಗಳು. ಮಾತನಾಡುವುದು ಸುಲಭ, ಆದರೆ 100 ವರ್ಷದವರೆಗೆ ಕಾಯಕವನ್ನು ಮಾಡ್ತಾ ಬದುಕುವುದೇನೈತಿ ಭಾಳ ಕಷ್ಟ. ನಾವು ಬದುಕಿದ್ದೀವಿ ಅಂದ್ರೆ 100 ವರ್ಷ ಕೆಲಸ ಮಾಡಲೇಬೇಕು. ಆಲಸಿಯಾಗಿದ್ದಂತಹ ಮನುಷ್ಯನಿಂದ ಜಗತ್ತು ಕಟ್ಟಲಿಕ್ಕಾಗುವುದಿಲ್ಲ. ಯಾವಾತನೂ ಕ್ರಿಯಾಶೀಲದಾನ, ಕಾಯಕದವನ್ನು ಮಾಡುವಂತಹ ಅದಾನ, ಬೆವರು ಸುರಿಸುವಂಥ ವ್ಯಕ್ತಿ ಅದಾನಲ್ಲ, ಅವನಿಂದ ದೇಶವನ್ನು ಕಟ್ಟಲಿಕ್ಕಾಗ್ತದೆ, ವಿಶ್ವವನ್ನು ಕಟ್ಟಲಿಕ್ಕಾಗ್ತದೆ. ಆದ್ದರಿಂದ ಇನ್ನೊಬ್ಬರು ಬೆವರು ಸುರಿಸಿ ನಮಗೆ ಕೊಡೋದಲ್ಲ, ನಾವೇ ಬೆವರು ಸುರಿಸಿ ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸಬೇಕು. ಅದಕ್ಕೆ ಕಾಯಕ ಅಂಥೇಳಿ ಕರೀತಾರೆ. ಆ ಬಳಿಕ ದಾಸೋಹ, ಇದೊಂದು ಬಹಳ ದೊಡ್ಡ ತತ್ವ. ಜಗತ್ತಿನಾಗ ಜನ ದುಡ್ಯಂಗಿಲ್ಲತ್ತಲ್ಲ, ದುಡಿತಾರೆ. ಹಗಲೇನು ರಾತ್ರಿ ಏನು, ಬರೀ 4 ತಾಸು ನಿದ್ದೆ ಮಾಡಿ 20 ತಾಸು ದುಡಿಯುವಂಥ ಜನರು ಅದಾರ. ಆದರೆ ಅವರಿಗೆ ಯೋಗಿಗಳು, ಕಾಯಕ ಯೋಗಿಗಳು, ದಾಸೋಹಿಗಳು ಅಂತ ಕರೆಯಂಗಿಲ್ಲ. ಯಾಕೆ ಅಂದ್ರೆ ಅವರು ತಮಗಾಗಿ, ತಮ್ಮ ಪ್ರಪಂಚಕ್ಕಾಗಿ ದುಡಿತಾರೆ ಹೊರತು ಲೋಕಕ್ಕೆ ಉಣಿಸಬೇಕು ಅಂತ ದುಡಿಯೋದಿಲ್ಲಲ್ಲ. ದಾಸೋಹವನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವರಿಗೆ ಇರದೇ ಇರುವುದರಿಂದ ಅವರಿಗೆ ದಾಸೋಹಿಗಳು ಅಂತ ಕರೆಯಂಗಿಲ್ಲ. ದಾಸೋಹ ಅಂದರೆ ಏನಪ್ಪ? ಕೊಡುವುದು. ಏನು ಕೊಡುವುದು? ಎಲ್ಲ ದಾಸೋಹಗಳಲ್ಲಿ ಪುಣ್ಯವನ್ನು ಕೊಡುವಂಥ ದಾಸೋಹ ಯಾವುದು ಅಂದ್ರೆ ಅನ್ನದಾಸೋಹ, ಪುಣ್ಯ ಕೊಡುವಂಥ ದಾಸೋಹ. ನಮ್ಮ ಜೀವನವನ್ನು ಪಾವನ ಮಾಡುವಂಥ ದಾಸೋಹ ಯಾವುದು ಅಂದ್ರೆ ಜ್ಞಾನ ದಾಸೋಹ. ಹೀಗಾಗಿ ದಾಸೋಹ ಇದು 2ನೇದ್ದು. 3ನೇದ್ದು ಅನುಭವ. ಬರೀ ಉಣ್ಣೋದು, ತಿನ್ನೋದು, ಕೆಲಸ ಮಾಡೋದು ಅಷ್ಟೇ ಜೀವನ ಅಲ್ಲ. ತಿಳ್ಕೋಬೇಕು. ಬರೀ ಸಾಮಾನ್ಯ ಲೋಕದ ವಿಚಾರಗಳನ್ನು ತಿಳ್ಕೊಳ್ಳೋದಲ್ಲ. ಯಾವುದು ಯಾವಾಗಲೂ ಇರ್ತೈತಿ, ಯಾವುದು ನಾಶವಾಗಿ ಹೋಗ್ತೈತಿ, ಇದರ ಕುರಿತಾದಂಥ ತಿಳುವಳಿಕೆಗೆ ಅನುಭವ ಅಂಥೇಳಿ ಕರೀತಾರೆ. ಇಂತಹ ಈ 3 ತತ್ವಗಳನ್ನು ಲೋಕದಲ್ಲಿ ಬದುಕಿ ತೋರಿಸಿ ಲೋಕದ ಜನರಿಗೆಲ್ಲ ಈ 3 ತತ್ವಗಳನ್ನು ಆಚರಿಸಲಿಕ್ಕೆ ಹೇಳಿದಂಥ ಯೋಗಿಗಳು, ಶಿವಾನುಭಾವಿಗಳು, ಗುರುಬಸವ ಮಹಾಶಿವಯೋಗಿಗಳು. ಅವರ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ. ಅದೊಂದು ಅಸಾಮಾನ್ಯ ಯೋಗಿಯ ಚರಿತ್ರೆ. ಯೋಗಿಗಳು ಅಂದ್ರೆ ಸಾಮಾನ್ಯವಾಗಿ ಅದ್ವಿತೀಯವಾದಂಥ ಗುಣಗಳವರಲ್ಲಿರ್ತಾವೆ. ಧೈರ್ಯ, ಸ್ಥೈರ್ಯ, ಅಖಂಡವಾದಂತಹ ಬ್ರಹ್ಮಚರ್ಯ, ಮಹಾಸಂಯಮ, ಇದೆಲ್ಲ ಗುಣಗಳನ್ನು ಒಳಗೊಂಡಂತಹ ಯೋಗಿಗಳು ಇಲ್ಲಿ ಬೀಳೂರಿನಲ್ಲಿ ಲೋಕ ಸಂಚಾರವನ್ನು ಮಾಡ್ತಾ, ಭಕ್ತರಿಗೆಲ್ಲ ಉಪದೇಶವನ್ನು ಮಾಡ್ತಾ, ಅವರಿಗೆಲ್ಲ ತಿದ್ದಿ ತೀಡಿ ಹೇಳ್ತಾ ಲೋಕ ಕಲ್ಯಾಣವನ್ನು ಮಾಡ್ತಾ ಬದುಕ್ತಾ ಇದ್ದರು. ಅವರಿಗೆ 50 ವರ್ಷ ವಯಸ್ಸಾಯಿತು. ಆದ ನಂತರ ಅವರು ವಿಚಾರ ಮಾಡಿದರು, ಈ ನಾಡನ್ನು ಪಾವನಗೊಳಿಸಿದಂಥ ಒಬ್ಬ ಮಹಾನ್ ಯೋಗಿ ಯಾರಪ್ಪ ಅಂದ್ರೆ ಭಕ್ತಿ ಭಂಡಾರಿ ಬಸವಣ್ಣನವರು. ಅವರ ಚರಿತ್ರೆ ಪುರಾಣವನ್ನು ನಮ್ಮ ವಿರಕ್ತ ಮಠದಲ್ಲಿ ಹಚ್ಚಬೇಕು. ಬೀಳೂರಿನ ಈ ಭಕ್ತರೆಲ್ಲರೂ ಬಸವನ ಭಕ್ತರಾಗಬೇಕು ಅಂತ ಗುರುಬಸವ ಮಹಾಶಿವಯೋಗಿಗಳ ಸಂಕಲ್ಪ. ಅದರಂತೆ ಆಗಿನ ಕಾಲದಲ್ಲಿ ಪುರಾಣ ಕೇಸರಿಗಳಾಗಿ ಮೆರೆತಾ ಇರುವಂತಹ ತೇರದಾಳದ
ಗುರುಬಸವದೇವರು ಅನ್ನುವಂಥ ಒಬ್ಬರು ಪುರಾಣಿಕರನ್ನು ಕರೆಸಿ ಅವರಿಂದ ಶ್ರೀಮಠದಲ್ಲಿ ಪುರಾಣವನ್ನು ಪ್ರಾರಂಭ ಮಾಡಿಸಿದರು. ಬಸವ ಪುರಾಣ ಅಂದ್ರೆ 1 ತಿಂಗಳಲ್ಲ 3 ತಿಂಗಳು, 3 ತಿಂಗಳುಗಳ ಕಾಲ ಅದು ನಡೆಯುವಂಥದ್ದು. ಆಯಿತು, ಎಲ್ಲ ಭಕ್ತರು ದಿನಂಪ್ರತಿ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಬಸವ ತತ್ವ ಹೇಗಪ್ಪ ಅಂದ್ರೆ ಬರೇ ಪ್ರವಚನ ಹೇಳಿ ಕಳಿಸೋದಲ್ಲ. ಪ್ರವಚನ ಆದ ನಂತರ ಪ್ರಸಾದ, ಪ್ರಸಾದ ಆದ ನಂತರ ಮತ್ತೆ ಹೊಳ್ಳಿ ಕಾಯಕ ಸೇವೆ, ಇವು 3 ನಡೆಯಬೇಕು. ಹಾಗೆ ಪ್ರಸಾದ ಮಾಡಿಸೋರು ಯಾರಪ್ಪ ಅಂತ ಗುರುಬಸವ ಮಹಾಶಿವಗಳಿಗೆ ಕೇಳಿದ ಕೂಡಲೇ ಸುತ್ತಮುತ್ತ ಹಳ್ಳಿಯ ಎಲ್ಲ ದೊಡ್ಡ ದೊಡ್ಡ ರೈತರು, ಶ್ರೀಮಂತರು, ಹಿರಿಯರು ಎಲ್ಲರೂ ಕೂಡ್ಕೊಂಡು ಆ ಕಾರ್ಯಕ್ರಮಕ್ಕೆ ಎಷ್ಟು ಹತ್ತೈತ್ಲ ಅಷ್ಟು ಕಾಯಿಪಲ್ಯ ನಾ ಒಬ್ಬನ ಕೊಡ್ತೀನಿ, ಅದಕ್ಕೆ ಹತ್ತುವಷ್ಟು ಬೇಳೆ, ಬೆಲ್ಲ, ನುಚ್ಚ, ಹಿಟ್ಟಕ್ಕಿ, ಎಣ್ಣೆ, ತುಪ್ಪ ಇವುಗಳನ್ನು ಒಂದೊಂದು ಊರಿನವರು ಒಪ್ಪಿಸ್ಕೊಂಡ್ರು. ನೋಡ್ರಿ, ಈಗಿನ ಕಾಲದಾಗ ಜನ ಕೂಡುವುದೇನು ಬಹಳ ದೊಡ್ಡ ಮಾತೇನಲ್ಲ. ನಮ್ಮ ದೇಶದ ಜನಸಂಖ್ಯೆ 150 ಕೋಟಿ ಐತಿ. 7 ಲಕ್ಷ ಹಳ್ಳಿ ಅದಾವು. ಯಾವ ಹಳ್ಳಿಯಾಗೂ ಕಾಲಿಡ್ಲಕ್ಕೆ ಜಾಗಿಲ್ಲ, ಅಟ್ಟ ಜನಸಂಖ್ಯೆ ಹೆಚ್ಚಾಗೈತಿ ಈಗ. ಆಗ ಗುರುಬಸವ ಮಹಾಶಿವಯೋಗಿಗಳು ಇದ್ದ ಕಾಲಕ್ಕೆ ಭಾರತ ದೇಶದ ಜನಸಂಖ್ಯೆ ಬಹಳ ಕಡಿಮೆ. ಊರಾಗ ಜನರೇ ಅಷ್ಟಿರಲಿಲ್ಲ. ಅಂತಹ ಕಾಲಮಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪುರಾಣವನ್ನು ಕೇಳಲಿಕ್ಕೆ ಜನ, ಪುರಾಣ ಅನ್ನುವುದಕ್ಕಿಂತಲೂ ಗುರುಬಸವ ಮಹಾಶಿವಯೋಗಿಗಳ ದರ್ಶನ ಆದ್ರನ ನಾವು ಪಾವನ ಆಗ್ತೀವಿ ಅಂತ ಜನ ಬರ್ತಾ ಇದ್ರು. ಸಾಧೂನಾಂ ದರ್ಶನಂ ಪುಣ್ಯಂ, ಬರೇ ಸಾಧುಗಳನ್ನು ನೋಡುವುದರಿಂದ ಪುಣ್ಯ ಬರ್ತದ. ಮಾತು ಕೇಳಿದ್ರಂತೂ ಮುಂದಿನ ಮಾತು. ಆ ಬಳಿಕ ಪುರಾಣ ಪ್ರಾರಂಭ ಆಯಿತು, ಬಸವ ಪುರಾಣ. ಅಲ್ಲಿಂದ ಪುರಾಣ ಅಂದ ಕೂಡಲೇ ಎಲ್ಲರಿಗೂ ಎಲ್ಲ ಹಿಡ್ಸಂಗಿಲ್ಲ. ನವರಸ ಭರಿತವಾದಂತಹ ಪುರಾಣ, ಕೀರ್ತನ, ಅದರಲ್ಲಿ ಹಾಸ್ಯ ಇರಬೇಕು, ಭಯಾನಕವಾದಂಥ ರಸ ಇರಬೇಕು, ರೌದ್ರ ಇರಬೇಕು, ಕರುಣಾರಸ ಇರಬೇಕು, ಶಾಂತರಸ ಇರಬೇಕು. ಹೀಗೆ ನವರಸ ಭರಿತವಾದಂಥ ಪುರಾಣ ನಡೀತಾ ಇತ್ತು. ಇಷ್ಟೆಲ್ಲ ನಡೀತಾ ಇರುವಾಗ ಜನ ಮತ್ತು ಗುರುಬಸವ ಮಹಾಶಿವಯೋಗಿಗಳ ಮಠದಲ್ಲಿ ಪ್ರವಚನ ನಡೆದದಂದ್ರೆ ಆಗಿನ ಕಾಲದ ಭಕ್ತರು ಬಹಳ ಶ್ರದ್ಧಾವಂತರು, ನಿಷ್ಠಾವಂತ ಭಕ್ತರು. ಅತ್ಯಂತ ಶ್ರದ್ಧಾ ನಿಷ್ಠಾದಿಂದ ಸೇವೆಯನ್ನು ಮಾಡ್ತಾ ಎಲ್ಲರೂ ಸಣ್ಣ ಹುಡುಗರು ಮೊದಲು ಮಾಡಿ ತಾಯಂದಿರು, ರೈತರು, ಯುವಕರು ಎಲ್ಲರೂ ಕೂಡ್ಕೊಂಡ ಪ್ರವಚನಕ್ಕೆ ಬರ್ತಾ ಇದ್ದರು. ಇದು ಹೀಗೇ 3 ತಿಂಗಳವರೆಗೆ ನಿರಂತರವಾಗಿ ನಡೀತಾ ಇತ್ತು. ಕೊನೆಗೆ 3 ತಿಂಗಳ ಪ್ರವಚನ ಸಾಂಗವಾಗಿ ನಡೀತು. 3 ತಿಂಗಳಂದ್ರೆ 90 ದಿವಸ, ಇನ್ನೊಂದು ತುಸು ಆದ್ರೆ 100 ದಿವಸ ನಿರಂತರವಾಗಿ ನಡೀತು. ಪ್ರವಚನ ಮಹಾಮಂಗಲ ಆಗಬೇಕು, ಪುರಾಣ ಮಹಾಮಂಗಲ. ಆವಾಗ ಗುರುಬಸವ ಮಹಾಶಿವಯೋಗಿಗಳು ಒಂದು ಸಂಕಲ್ಪ ಮಾಡಿದರು. ಇದೇನು ಮಹಾಮಂಗಲದಲ್ಲ, ಇದಕ್ಕೆ ಎಷ್ಟು ಪ್ರಸಾದ ಐತೆಲ್ಲ ಅದನ್ನೆಲ್ಲ ಮಠದ ವತಿಯಿಂದನೇ ಮಾಡಿಸಬೇಕು ಅಂತ ಅವರ ಸಂಕಲ್ಪ. ಒಬ್ಬ ಯೋಗಿಯ ಸಂಕಲ್ಪ ಸುಳ್ಳಾಗುವುದಿಲ್ಲ. ಆಗಿನ ಕಾಲದಲ್ಲಿ 16,000 ಜನ ಪ್ರವಚನಕ್ಕೆ ಬರ್ತಾ ಇದ್ರು. ಬರೇ ಇದು ಬೀಳೂರ ಅಂದ ಅಷ್ಟ ಮಂದಿ ಅಲ್ಲ, ಅಥಣಿ, ಮುದೋಳ, ಆ ಬಳಿಕ ಈ ಕಡೆ ಜತ್ತಿ, ಸಾಂಗ್ಲಿ, ಸುತ್ತಮುತ್ತ ಎಲ್ಲ 100 ಹಳ್ಳಿಯಿಂದ ಭಕ್ತರು. ಆವಾಗ
ಮಸೂಡಿ ಅನ್ನುವಂಥ ಒಂದು ಊರಿನ ಒಬ್ಬ ಗೌಡ್ರು ಹಿರಿಯರು ಅವರು ನಾ ತುಪ್ಪ ತಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಅವರೆಲ್ಲ ಹೊಂದಿಸ್ಕೊಂಡು ಮಾಡಿಕೊಂಡು ತುಪ್ಪ ತರ್ತಾ ಇದ್ರು. ಇಲ್ಲಿ ಪ್ರವಚನ ಮಹಾಮಂಗಲ ಕಾರ್ಯಕ್ರಮ ಅಷ್ಟರೊಳಗಾಗಿ ಇಲ್ಲಿ ತುಪ್ಪ ಸಂಗ್ರಹದ ಕಾರ್ಯ ನಡೆದದ್ದು. ಆಗಿನ ಕಾಲದಲ್ಲಿ ಪೂರ್ಣ ಭೋಜನ ಅಂತ ಎದಕ್ಕೆ ಕರಿತಿದ್ರು ಅಂದ್ರೆ, ಈಗ ನೀವು ಹೋಳಿಗೆ ತಂದ್ರೆ ಎಲ್ಲರೂ ಬರೋ ಹೋಳಿಗೆ ಅಷ್ಟ ತಿಂದ್ರೆ ಹೆಂಗೆ? ಅದ್ರ ಜೋಡಿ ಏನು ಬೇಕು? ಈಗಂತೂ ತಂದರೆ ನೀವು ಶೇಂಗಾದ ಹೋಳಿಗೆ, ಅದನ್ನೇನು ನೀರಿನಾಗ ಎದ್ಕೊಂಡು ತಿನ್ನೋದು, ಏನು ಹಾಲಾಗಿ ತಿನ್ನೋದು, ತುಪ್ಪದಾಗ ತಿನ್ಬೇಕಲ್ಲ. ಅವಾಗ ಪೂರ್ಣ ಭೋಜನ ಅಂದ್ರೆ ಹಾಲ ತುಪ್ಪ ಇದ್ರೆ ಮಾತ್ರ ಅದಕ್ಕೆ ಪೂರ್ಣ ಭೋಜನ, ಪೂರ್ಣ ದಾಸೋಹ ಅಂತ ಕರಿತಿದ್ರು. ಅದು 10,000 ಮಂದಿ ಬರಲಿ, 20,000 ಮಂದಿ ಬರಲಿ, ಇದು ರಾಜಯೋಗಿಗಳ ಮಠ ಇರೋದರಿಂದ ಇಲ್ಲಿ ಯಾವಾಗಲೂ ಪೂರ್ಣ ಭೋಜನವೇ ನಡೆಯಬೇಕು ಅಂತ ಅಜ್ಜವರ ಸಂಕಲ್ಪ. ರಾಜಭೋಜನ ಯಾವ ರೀತಿಯಾಗಿರ್ತದೆ? ಇಲ್ಲಿ ರಾಜಸ್ಥಾನದಲ್ಲಿ ಹೋಗಿ ನೋಡಿದ್ರೆ, ಮಾರವಾಡ ಪ್ರಾಂತದಲ್ಲಿ ಆಗಿನ ಕಾಲದಲ್ಲಿ ಜಗತ್ತಿನಲ್ಲಿ 56 ದೇಶಗಳಿದ್ದು, ಹೀಗಾಗಿ ಮಾರವಾಡ ಪ್ರಾಂತದಲ್ಲಿ ಇವತ್ತಿಗೂ ಕೂಡ ಮಳೆ ಆಗದೇ ಇದ್ರೂ ಉಸುಕನ್ನು ಸೋಸಿ, ಆ ಸಣ್ಣ ಉಸುಕೇನಿರ್ತೈತೆ ಉಸುಕ, ಅದರಿಂದ ಅವರು ತಾಟ್ನಾಗೆಲ್ಲ ಹಾಕಿ ಆ ಬಳಿಕ ಅರಿವಿಯಿಂದ ಒರೆಸ್ತಾರೆ. ತಾಟ್ ತೊಳಿಲಾಕ ಸಹಿತ ನೀರಿರುವುದಿಲ್ಲ. 56 ಪ್ರಕಾರದ ಅಡಿಗೆಯನ್ನು ಮಾಡಿ ಉಣ್ತಾರೆ. ಅವರು ಉಣಿಸ್ತಾರೆ ಬಂದಂಥವರಿಗೆ. ಭಾರತ ದೇಶ ಅಂದರೆ ಏನು ಭಿಕ್ಷಾ ಬೇಡುವವ್ರ ದೇಶ ಏನಿದು? ಜಗತ್ತಿಗೆ ಊಟ ಮಾಡಿಸುವಂಥ ದೇಶ, ಅನ್ನಪೂರ್ಣೇಶ್ವರಿಯ ದೇಶವೇ ನಮ್ಮ ಭಾರತ ದೇಶ. ಇಲ್ಲಿ ಬಂದವರು ಯಾರೂ ಹಂಗ ಹೋಗುವುದಿಲ್ಲ ಹಸಿದ ಹೊಟ್ಟೆಯಿಂದ. ಅವಾಗ ತುಪ್ಪ ಸಂಗ್ರಹದ ಕಾರ್ಯ ನಡೀತು. ಆಗಿನ ಕಾಲದಲ್ಲಿ ತುಪ್ಪ ಮಾರಾಟ ಮಾಡುವಂಥ ಒಬ್ಬ ಹೆಣ್ಮಗಳಿದ್ಲು ಸಿಂಧೂರಿನೊಳಗೆ. ಇಲ್ಲೇ ಮಗ್ಲೈತಿ ಸಿಂಧೂರ. ಅಲ್ಲಿ ಭಾಗವ್ವ ಅಂತ ಒಬ್ಬ ತಾಯಿ ತುಪ್ಪ ಮಾರಾಟ ಮಾಡ್ತಾ ಇದ್ಲು. ತುಪ್ಪ ಮಳ್ರಿಗೆ ಅದು ಮಾರಾಟ ಮಾಡ್ಲಿಕ್ಕೆ ಬರಂಗಿಲ್ಲ, ಶಾಣ್ಯಾರ ಮಾರಾಟ ಮಾಡ್ಬೇಕಾಗ್ತೈತೆ ಅದನ್ನು. ಯಾಕೆ ಅಂದ್ರೆ ತುಸು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಲೆಕ್ಕದಾಗೆಲ್ಲ ಭಾಳ ಹೇರಪೇರ ಆಗ್ತದೆ. ಅಂಥದ್ರೊಳಗೆ ಆಕೆಯ ಕಡೆಗೆ ಹೋಗಿ ತುಪ್ಪ ಖರೀದಿ ಮಾಡ್ಲಕ್ಕೆ ಹೋಗಲಿಲ್ಲ ಇವರು ಭಕ್ತರು. ನೀ ಏನು ತುಪ್ಪ ಅಳಿತಿಯಲ್ಲ, ಆ ತುಪ್ಪದ ಮಗಿ ಏನೈತಲ್ಲ ಮಾಪ ಅದನ್ನು ನಮಗೆ ಕೊಡು ಅಂತ ಕೇಳಿದರು. ಆ ಹೆಣ್ಮಗಳು ಭಾಳ ಜಿಪುಣೆ. ಅಕ್ಕೇನಂದ್ಲು, ನನ್ನ ಜೀವನದಾಗ ಇದೇನು ಒಮ್ಮೇನು ಕೈಯಾಗ ಹಿಡ್ದೇನು ಒಟ್ಟ ಬಿಟ್ಟಿಲ್ಲ, ಇದು ಮಣ್ಣಿಂದ ಐತಂದ್ಲಾಕಿ. ಇರ್ಲಿವ ನಾವು ಬೀಳೂರು ಮಠದವರದೀವಿ ಕೊಡು ಅಂತ ಕೇಳಿದ್ರಿ ಇವರು. ಯಾವಾಗ ಗುರುಬಸವ ಮಹಾಶಿವಯೋಗಿಗಳ ಮಠದಿಂದ ಬಂದ ಭಕ್ತರದೀವಿ ಅಂತ ಕೇಳಿದ್ಲಲ್ಲ, ಆಯ್ತು ತಗೋರಿ ಅಂತ ಆ ತುಪ್ಪ ಹಳೆ ಮಾಪ ಕೊಟ್ಲು. ಕೊಟ್ಟ ಬಳಿಕ ಇವರೆಲ್ಲ ಮನೆ ಮನೆ ತಿರುಗಾಡಿ ತುಪ್ಪವನ್ನು ಸಂಗ್ರಹ ಮಾಡಿದರು. ಅದರಾಗ ತುಸು ಮಂದಿ ಕೈ ಯಾವತ್ತೂ ನಡಗ್ತಿರ್ತಾವೆ. ಹೆಂಗೆ ಇವ್ರೇನು ತುಪ್ಪ ತರ್ಲಾಕ ಹೋಗಿದ್ರಲ್ಲ, ಒಬ್ಬನ ಕೈ ನಡಿಗೆ ಆಕೆ ಮೊದಲ ಕಂಡೀಷನ್ ಹಾಕಿ ಕೊಟ್ಟಿದ್ಲು ತಾಯಿ. ಇದು ಬಿತ್ತಂದ್ರೆ ನಾ ಏನು ಹೊಳ್ಳೆ ತಗೊಳ್ಳೋದಿಲ್ಲ, ನಾ ತಗೊಳ್ಳೋದಿತ್ತಂದ್ರೆ ಹಿಂಗೆ ಇರಬೇಕದು, ಇದು ಹೊಡಿಬಾರ್ದು ಅಂತ ಕಂಡೀಷನ್ ಹಾಕಿ ಕೊಟ್ಟಿದ್ದು. ಅನ್ನೋದ್ರೊಳಗೆ ಬಿದ್ದ ಅದು 4 ಚೂರಾತು. ಮೊದಲ ಮಣ್ಣಿಂದು, ಆದ ಬಳಿಕ ಇವರಿಗೆ ಎದೆ ಒಡೆದು ಹೆಂಗೆ ಮಾಡೋದಿನ್ನ ಈ ಸುದ್ದಿಯನ್ನು ಬಂದ ಗುರುಬಸವ ಮಹಾಶಿವಯೋಗಿಗಳಿಗೆ ಹೇಳಿದರು. ಅವಾಗದ ಎಲ್ಲಿ ಒಡೆದದ್ದೆಲ್ಲೇ ತೊಗೊಂಬರಿಲ್ಲತ್ತಂದರು ಗುರುಬಸವ ಮಹಾಶಿವಯೋಗಿಗಳು. ಆ ಮಡಿಕೆ ಏನಿತ್ತಲ್ಲ
ಅದನ್ನು ಓಂ ನಮಃ ಶಿವಾಯ ಅಂತ ಹಿಂಗೆ ಅದರ ಮೇಲೆ ಕೈ ಆಡಿಸಿದ್ರೆ ಅದು ಮತ್ತೆ ಹೆಂಗೆತ್ತಲ್ಲ ಹಂಗೆ ಕೂಡಿಬಿಡ್ತು ಒಡೆದ ಮಡಿಕೆ. ಮಡಿಕೆ ಒಡೆದೈತನ್ನೋ ಸುದ್ದಿ ಕೇಳಿ ಆ ಹೆಣ್ಮಗಳ ಬಾಯಿಗೆ ಬಂದದ್ದ ಬೈಕೋತ ಬಂದ ಬಳಿಕ ಗುರುಗಳ ಕೈಯಾಗ ಮಡಿಕೆ ಹಿಡಿದಿದ್ರು. ತಗೋ ತಂಗಿನಿಂದ ಮಡಿಕೆ ಅಂತಂದರು. ಆಕೆ ತಗೊಳ್ಳೋದಿಲ್ಲ ಅಂದ್ಲು. ಅದೇನು ಒಡೆದಿಲ್ಲ ತಗೋ ಅಂತಂದರು. ತಗೊಂಡು ನೋಡಿದ್ರೆ ಮೊದಲು ಹೆಂಗಿತ್ತು ಅದಕ್ಕಿಂತ ಇನ್ನು ಗಟ್ಟಿ ಆಗಿತ್ತು, ವಜ್ರಲೇಪಿತವಾದಂಥ ಮಡಿಕೆ ಆದಂಗಾಗಿತ್ತು. ಯಾಕೆ ಅಂದ್ರೆ ಅದಕ್ಕೆ ಒಬ್ಬ ಯೋಗಿಯ ಕೈಯ ಹತ್ತಿತ್ತು, ಹಸ್ತದ ಸ್ಪರ್ಶವಾಗಿತ್ತು. ಅಂದಿನಿಂದಲೇ ನೋಡ್ರಿ ಪವಾಡ ಹೆಂಗಿರ್ತಾವಂದ್ರೆ, ಅವತ್ತವರು ಒಡೆದಂಥ ಮಡಿಕೆಯನ್ನು ಕೂಡಿಸಿದ್ರು. ಅದೊಂದು ಸಂಕೇತ. ಆ ಸಂಕೇತದಿಂದ ಇವತ್ತೇನಾಯಿತು ಬದಲಾವಣೆ ಅಂದ್ರೆ, ಸಿಂಧೂರಿನಲ್ಲಿ ಹಾಲ ಹೈನ ಎಂದಿಗೂ ಕೂಡ ಒಡೆದು ಹೋಗಲಿಲ್ಲ. ಸದಾಕಾಲ ಸಿಂಧೂರ ಹಾಲ ಹೈನದಿಂದ ಸಮೃದ್ಧವಾಯಿತಲ್ಲ. ಇದು ಅಜ್ಜವರ ಪವಾಡ. ಇದು ಇವತ್ತಿಗೂ ನೋಡ್ರಿ ನೀವು ಸಿಂಧೂರಿಗೆ ಹೋಗಿ, ಹಾಲ ಹೈನದ ಕೊರತೆ ಎಂದಿಗೂ ಇಲ್ಲ. ಅಷ್ಟು ಆ ಒಂದು ಕ್ಷೀರ ಸಮೃದ್ಧಿ, ಘೃತ ಸಮೃದ್ಧಿಯಿಂದ ಆ ಸಿಂಧೂರು ಬೆಳಿಬೇಕಾಗಿತ್ತು ಅಂದ್ರೆ, ಆ ಅಜ್ಜಿಗೇನ ಗುರುಬಸವ ಮಹಾಶಿವಯೋಗಿಗಳು ಇದೇನು ಒಡೆದಿಲ್ವಾ ಹೋಗು ಅಂಥೇಳಿ ಕಳಿಸ್ಕೊಟ್ರಲ್ಲ, ಅದರ ಆಶೀರ್ವಾದ. ಆ ಬಳಿಕ ಅವತ್ತು ಮಹಾಮಂಗಲದ ದಿನ 20-30 ಸಾವಿರ ಜನ ಕೂಡಿದರು. ಎಲ್ಲಿ? ಇದೇ ನೆಲದಲ್ಲಿ. ಎಲ್ಲರೂ ಆಗಿನ ಕಾಲದಾಗ ಏನು ಎತ್ತಿನ ಗಾಡಿ ಹುಡ್ಕೊಳ್ಳೋದು ಬರೋದು, ಎತ್ತಿನ ಗಾಡಿ ಹುಡ್ಕೊಳ್ಳೋದು ಬರೋದು, ನಡ್ಕೋತ ಬರೋದು, ಹೀಗೆಲ್ಲ ಬಂದರು. ಬಂದ ಬಳಿಕ ಪ್ರಸಾದವನ್ನು ನೀಡ್ಲಕ್ಕೆ ಚಾಲೂ ಮಾಡಿದರು. ನೀಡಿದರು ತುಪ್ಪ ಖಾಲಿ ಹಾಕೋತ ಬಂತು. ನೀಡೋವ್ರಿಗೆ ಚಿಂತೆ ಆಯ್ತು, ಹೆಂಗೆ ಮಾಡೋದಿನ್ನ. ಬಂದು ಗುರುಬಸವ ಮಹಾಶಿವಯೋಗಿಗಳವರಿಗೆ ಹೇಳಿದರು. ಆವಾಗ ಗುರುಬಸವ ಮಹಾಶಿವಯೋಗಿಗಳವರು ನಡೀರಿ ನೋಡುನು ಅಂಥೇಳಿ ಪ್ರಸಾದ ನಿಲಯಕ್ಕೆ ಹೋಗಿ ಒಂದೊಂದ ಆ ಡಬ್ಬಿಗಳನ್ನು ಏನಿದ್ದು ಮಣ್ಣಿನ ದೊಡ್ಡ ದೊಡ್ಡ ಕೊಡಗಳು, ತುಪ್ಪದ ಕೊಡಗಳು, ಖಾಲಿಯಾದ ಕೊಡಗಳನ್ನು ಬರೇ ಹಸ್ತ ಸ್ಪರ್ಶ ಮಾಡ್ತಾ ಹೋದ್ರೆ ಎಲ್ಲ ತುಂಬ್ಕೋತ ಹೋದು ಅಂಥೇಳಿ ಚರಿತ್ರೆಯಲ್ಲಿ ಹೇಳ್ತಾರೆ. ಖಾಲಿ ಆಗಲಿಲ್ಲ, ತುಂಬಿದು. ಅಷ್ಟರೊಳಗಾಗಿ ತುಂಬೋದ್ರೊಳಗಾಗಿ ಅಂದ್ರೆ ಆ ಮಸೂಟಿಯಿಂದ ಅವರು ರೈತರು ಎಲ್ಲ ಊರವ್ರು ಕೂಡ್ಕೊಂಡು ಅವರೂ ತುಪ್ಪವನ್ನು ತಂದರು. ಇಡೀ ಮಠದಲ್ಲಿ ಜನ ಆಗಿನ ಕಾಲದಲ್ಲಿ ನೋಡ್ರಿ ವೈಭವ ಹೆಂಗಿತ್ತು. ತುಪ್ಪದಾಗನ ಹೋಳಿಗೆ ಅವು ಏನೇನು ಆಗಿನ ಕಾಲದಾಗ ಮಾಡಿದ್ರು ಹುಗ್ಗಿ ಎಲ್ಲವನ್ನು ತುಪ್ಪದಾಗ ಕಲಸ್ಕೊಂಡು ಉಂಡ್ರು ಅಂತ ಬರೆದಾರ. ಈಗ ಸಾಯ್ತನಪ್ಪ ಒಂದು ಹನಿ ತುಪ್ಪ ಹಾಕು ಅಂದ್ರೆ ಎಲ್ಲೇ ತುಡುಕಾಡೋ ತುಪ್ಪ. ಅವಾಗ ಒಬ್ಬ ಅಜ್ಜಿ ತುಪ್ಪ ಕಾಸಿದ್ರೆ ಇಡೀ ಊರಿಗೆಲ್ಲ ವಾಸ ಬರ್ತಿತ್ತು. ಈಗ ತುಪ್ಪ ಮುಂದೆ ಅದು ಬೆಣ್ಣೆ ಹಾಕಿ ಹಿಂಗೆ ಕುತ್ತೀವಿ ಅಂದ್ರೆ ಮುಂದೆ ಕೆಮ್ಮು ಹತ್ತತ್, ವಾಸ ಬರಂಗಿಲ್ಲ. ಯಾಕ ಅವು ಸರ್ಕಾರಿ ಹುಲ್ಲು ತಿನ್ನಿಸ್ತೀವಿ ದನಗಳಿಗೆ, ಸರಿಯಾಗಿ ವ್ಯವಸ್ಥೆ ಮಾಡಂಗಿಲ್ಲ. ಜವಾರಿ ದನಗಳು ಅಲ್ಲಿವು, ಆದ್ದರಿಂದ ತುಪ್ಪದಲ್ಲಿ ಆ ಶಕ್ತಿ ಇಲ್ಲ. ಅದೇ ರೀತಿ ಒಳಗೆ 20-30 ಸಾವಿರ ಜನರಿಗೆಲ್ಲ ಪ್ರಸಾದವನ್ನು ಗುರುಬಸವ ಮಹಾಶಿವಯೋಗಿಗಳವರು ಉಣಿಸಿದರು. 50ನೇ ವಯಸ್ಸಿನಲ್ಲಿ 3 ತಿಂಗಳ ಕಾಲ ಬಸವ ಪುರಾಣವನ್ನು ಈ ಮಠದಲ್ಲಿ ನಡೆಸಿದರು. ಅದರ ಪರಿಣಾಮವಾಗಿ
ನಾಡಿನಲ್ಲಿ ಮತ್ತೆ ಗುರುಬಸವ ಮಹಾಶಿವಯೋಗಿಗಳವರ ಕೀರ್ತಿ ಹೆಚ್ಚಾಯಿತು. ಈಗ ತಾವೆಲ್ಲ ಇವತ್ತಂದ್ರಲ್ಲ ಹೋಳಿಗೆಯ ಜಾತ್ರೆ. ಇದು ಎದಕ್ಕೆ ತಂದ್ರಿ? ನಮ್ಮ ಒಂದು 10 ಹೋಳಿಗೆ ಹೋಗಿ ಅಜ್ಜಾವರ ಗದ್ದಿಗೆ ಮುಟ್ಲಿ ಅಂತ ತಾವೆಲ್ಲ ತಂದ್ರಲ್ಲ, ಇದು ಮತ್ತೆ ಹೊಳ್ಳಿ ಬಸವ ಪುರಾಣವನ್ನು ನೆನಪು ಮಾಡ್ತದೆ. ಗುರುಬಸವ ಮಹಾಶಿವಯೋಗಿಗಳವರ ಗದ್ದುಗೆಗೆ ಇದು ನೈವೇದ್ಯ ಅಂತ ತಾವೆಲ್ಲ ತಂದರೆ ಇವತ್ತು. ಎಲ್ಲಕ್ಕಿಂತ ದೊಡ್ಡದೇನಪ್ಪ ಅಂದ್ರೆ ನೈವೇದ್ಯ. ನೀವು ನಿಮ್ಮ ಕೈಯಾರೆ ಮಾಡಿದಂತಹ ಆ ಹೋಳಿಗೆಗಳನ್ನು ತಂದು ಈ ನಾಡಿನ ಭಕ್ತರೆಲ್ಲ ಉಂಡು ಹೋಗಲಿ ಅಂತೇನು ಉದಾರವಾದಂಥ ಮನಸ್ಸೈತ್ಲ ತಾಯಂದಿರೋದು, ಅದು ಬಹಳ ದೊಡ್ಡದು. ಅದಕ್ಕೆ ಬೆಲೆ ಕಟ್ಲಕ್ಕೆ ಬರಂಗಿಲ್ಲ. ಯಾಕೆ ಅಂದ್ರೆ ನೀಡುವಂಥ ಮನಸ್ಸು ಬಹಳ ದೊಡ್ಡದು. ಅದರಲ್ಲಿಯೂ ಭಾರತ ದೇಶದ ತಾಯಂದಿರು ಹೇಗಪ್ಪ ಅಂದ್ರೆ ಎಲ್ಲರಿಗೆ ಉಣಿಸಿದ ಬಳಕ ಉಳಿದ್ರ ಇವರು ಉಣ್ತಾರ, ಇರಲಿಲ್ಲ ಅಂದ್ರೆ ಬರೀ ನೀರು ಕುಡಿದು ಮಲ್ಕೋತಾರಲ್ಲ. ಅಂತಹ ತ್ಯಾಗಮಯಿಗಳು ವಾಸ ಮಾಡುವಂಥ ನೆಲವೇ ನಮ್ಮ ಪುಣ್ಯದ ಭರತ ಭೂಮಿ, ಭರತ ಖಂಡ. ಇಂಥದ್ರೊಳಗ ತಾವೆಲ್ಲ ತಾಯಂದಿರು ಇವತ್ತಿನ ದಿನ ಹೋಳಿಗೆ ಜಾತ್ರೆ ಅಂತೆಲ್ಲರೂ ಹೋಳಿಗೆಗಳನ್ನು ತಂದರೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ತಾಯಂದಿರು ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ನೀವು ತಲೆಯ ಮೇಲೆ ಬುತ್ತಿಯ ಗಂಟನ್ನು ಹೊರಿಸಿ ಕರ್ಕೊಂಡು ಬಂದ್ರಲ್ಲ, ಅವ್ರಿಗೂ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದಂಗೆ ಆಗ್ತದೆ. ಇದು ಬೀಳೂರು ಅಂದರೆ ಹೀಗದಲ್ಲ, ಇಲ್ಲಿ ನಡೆಯುವಂಥ ಗುರುಬಸವ ಮಹಾಶಿವಯೋಗಿಗಳ ಮಠದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ನಾಡಿನ ಹಲವಾರು ಮಠಗಳಿಗೆ ಪ್ರೇರಣೆ ಆಗ್ತೈತೆ. ಅಂಥ ಜಾಗ ಇದು. ಯಾಕೆ ಅಂದ್ರೆ ನಾಡಿನಲ್ಲಿ ದಾಸೋಹದ ಜಾತ್ರೆ ನಡಿಬೇಕು, ಅನ್ನದ ಜಾತ್ರೆ ನಡಿಬೇಕು, ಉತ್ಸವ ನಡಿಬೇಕು. ಈಗೆಲ್ಲ ಏನಾಗೈತಿ ಅಂದ್ರೆ ಬರೇ ಹೋಟೆಲ್ ಸಂಸ್ಕೃತಿ ಬೆಳೆದೈತಿ. ಕಿಸೆದಾಗ ರೊಕ್ಕ ಇರ್ತಾವ, ಹಸು ಅದು ಅಂದ್ರೆ ಹೋಟೆಲ್ದಾಗ ಹೋಗಿ ಉಣ್ಣುನು ಅಂತಾರೆ. ಆದ್ರೆ ಇಲ್ಲೇ ಒಂದು ಗುರುಬಸವ ಮಹಾಶಿವಯೋಗಿಗಳ ಮಠ ಅದ, ಅಲ್ಲಿ ಹೋಗಿ ತುಸು ಸೇವಾ ಮಾಡಿ ಮಹಾಪ್ರಸಾದ ತಗೊಂಡು ಬರೋನು ಅಂತಂದ್ರು ಅಂದ್ರೆ ಅದು ಭಾರತೀಯ ಸಂಸ್ಕೃತಿ. ಹೀಗಾಗಿ ತಾವೆಲ್ಲರೂ ಇಂಥ ಒಂದು ಮಹಾನ್ ಸಂಸ್ಕೃತಿಯ ವಾರಸುದಾರರಾಗಿ ಗುರುಬಸವ ಮಹಾಶಿವಯೋಗಿಗಳ ಪರಮ ಭಕ್ತರಾಗಿ ಇವತ್ತಿನ ದಿನ ಒಂದು ದೊಡ್ಡ ದಾಖಲೆಯನ್ನು ಸೃಷ್ಟಿ ಮಾಡಿದರೆ, ಎಲ್ಲ ತಾಯಂದಿರು ಕೂಡ ಈ ಉತ್ಸವದಲ್ಲಿ ಭಾಗವಹಿಸಿದರೆ ಅದಕ್ಕೆ ಎಲ್ಲ ಹಿರಿಯರು ಕೂಡ ಭಾಗವಹಿಸಿದ್ರು, ಯುವಕರು ಭಾಗವಹಿಸಿದ್ರು. ತಾವೆಲ್ಲರೂ ಕೂಡಿಕೊಂಡು ಇವತ್ತ ತೇರನ್ನುವಷ್ಟರ ಮಟ್ಟಿಗೆ ಜನ ಕೂಡೇರಿ ನೀವು. ಆ ರೀತಿ ಒಳಗೆ ಗುರುಬಸವ ಮಹಾಶಿವಯೋಗಿಗಳವರ ತಪಸ್ಸಿನ ಶಕ್ತಿ ಅದ, ಅವರ ಕೃಪೆ ಅದ. ನೋಡ್ರಿ, ಗುರುಗಳಿಗೆ ಏನ ಕಡಿಮೆ ಇರ್ತೈತಿ ಅಂತ ನಿಮಗೆ ತಗೊಂಬ ಅಂತ ಹೇಳಂಗಿಲ್ಲ. ನೀವು 5 ಹೋಳಿಗೆ ತಂದು ಕೊಟ್ರಿ ಅಂದ್ರೆ ನಿಮಗೆ ಗುರುಗಳು ಅಕ್ಷಯ ಪಾತ್ರೆ ಆಗುವಷ್ಟು ಅನ್ನವನ್ನು ಕೊಡ್ತಾರಲ್ಲ. ಅದಕ್ಕೆ ಗುರುವಿನ ಆಶೀರ್ವಾದ ತಗೊಳ್ಳುವುದಕ್ಕಾಗಿ ನಾವು ಇದನ್ನೆಲ್ಲ ಮಾಡುವುದದ. ಗುರುವಿನ ಆ ಕೃಪೆಯನ್ನು ಪಡೆಯುವುದಕ್ಕಾಗಿ ನಾವಿದೊಂದು ದಾಸೋಹದ ಜಾತ್ರೆಯನ್ನು ಮಾಡುವುದದ. ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡುವುದದ. ಯಾಕೆ ಅಂದ್ರೆ ಗುರುವಿನ ಆರಾಧನೆ ಯಾವಾಗಲೂ ಮಾಡ್ತಾನೆ ಇರುವುದು. ಆದರೆ ವರ್ಷಕ್ಕೊಂದು ಸಾರಿ ಬಹಳ ವಿಶೇಷವಾಗಿ ಮಾಡುವುದು. 365 ದಿವಸದಲ್ಲಿ ಒಂದು 4-6 ದಿವಸಗಳ ಕಾಲ ನಾವೆಲ್ಲರೂ ಗುರು ಸೇವೆಗಾಗಿ ನಮ್ಮ ತನು ಮನ ಧನಗಳನ್ನು ಸಮರ್ಪಣೆ ಮಾಡಿದ್ದೀವಿ ಅಂದ್ರೆ ಆವಾಗ ಗುರುಗಳೂ ಕೂಡ ಇಷ್ಟು ಯಾವಾಗ ಗುರುವಿನ ಸೇವೆಯನ್ನು ಈ ಊರವರು ಮಾಡ್ತಾರಂದ ಬಳಿಕ ಮಳೆ ಬೆಳೆ ಸಮೃದ್ಧಿ ಶಾಂತಿ ಸುಖಗಳಿಗೆ ಎಂದಿಗೂ ಕೊರತೆ ಆಗದೇ ಇರಲಿ.
ಇದು ಸದಾ ಕಾಲದಲ್ಲಿಯೂ ಸಮೃದ್ಧವಾಗಿರಲಿ ಅಂತ ಗುರುಬಸವ ಮಹಾಶಿವಯೋಗಿಗಳು ಕೂಡ ಹರಸ್ತಾರೆ. ಆದ್ದರಿಂದ ಅಂತಹ ಪರಮ ಪೂಜ್ಯರ ಆರಾಧನಾ ಮಹೋತ್ಸವ ನಡೀತಾ ಇದೆ. ತಾಯಂದಿರು ಹೋಳಿಗೆ ಜಾತ್ರೆ ಮಾಡಿದರು, ಇನ್ನು ಉಳ್ದೈತಿ ಜೋಳಿಗೆ ಜಾತ್ರೆ. ಈ ಕಡೆ ಅವ್ರದ್ದು ಗುರುಬಸವ ಮಹಾಶಿವಯೋಗಿಗಳಿದ್ದ ಕಾಲಕ್ಕೆ ಬರೀ ಜೋಳಿಗೆಯಿಂದಲೇ ಇಲ್ಲಿ ಏನೂ ಇರಲಾರದಂಥ ಜಾಗದೊಳಗಿಂತ ಮಹಾಮಠವನ್ನು ಕಟ್ಟಿ 400 ಎಕರೆ ಜಮೀನನ್ನು ಮಾಡಿ 5 ಜನ ಮಹಾರಾಜರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು 16 ಜಿಲ್ಲೆಗಳ ಸದ್ಭಕ್ತರಿಗೆಲ್ಲ ಲಿಂಗ ದೀಕ್ಷೆಯನ್ನು ಕೊಟ್ಟು 106 ಹಳ್ಳಿಗಳಿಗೆ ಪ್ರೇರಣೆಯಾಗಿ ಒಬ್ಬ ಸನ್ಯಾಸಿಗಳು ರಾಜಯೋಗಿಗಳಾಗಿ ಮೆರೆದಂಥ ಈ ನೆಲದಲ್ಲಿ ಇಷ್ಟೆಲ್ಲ ಆದದ್ದು ಯಾವುದರಿಂದ ಅಂದ್ರೆ ಒಬ್ಬ ಶಿವಯೋಗಿಯ ಜೋಳಿಗೆಯಿಂದಾಗಿ ಇಷ್ಟೆಲ್ಲ ಮಹಾಮಠ ನಿರ್ಮಾಣ ಆಗ್ಯದ ಅಂತ ನಾವೆಲ್ಲ ನೆನಪಿಟ್ಟುಕೋಬೇಕು. ಜೋಳಿಗೆಯಲ್ಲಿ ಅಂಥ ಸಾಮರ್ಥ್ಯ ಅದ. ಸನ್ಯಾಸಿಗಳೆಲ್ಲರೂ ಸಾವಿರಾರು ವರ್ಷಗಳಿಂದ ಋಷಿಮುನಿಗಳೆಲ್ಲರೂ ಕೂಡ ಏನು ಮಾಡಿದರಪ್ಪ, ಕರತಲ ಭಿಕ್ಷ ಸ್ತರುತಲ ವಾಸಃ ಅಂತ ಹೇಳಿದರು. ಕೈಯಾಗ ಭಿಕ್ಷೆಯನ್ನು ಬೇಡಿ ಬದುಕಿದರು. ಅಂತಹ ಈ ಪವಿತ್ರವಾದಂತಹ ಜೋಳಿಗೆ ಪರಂಪರಾ ಪ್ರಾಪ್ತವಾಗಿ ಅದು ಬಂದದ. ಆ ಜೋಳಿಗೆಗೆ ನಾವೆಲ್ಲರೂ ಕೂಡ ಅದಕ್ಕೆ ಹಾಕಬೇಕು. ನಮ್ಮ ಸಂಪತ್ತನ್ನು ಗುರುವಿನ ಜೋಳಿಗೆಗೆ ಹಾಕಿದ್ದೀವಿ ಅಂದ್ರೆ ಗುರು ನಮಗೆ ಅಕ್ಷಯವಾದ ಸಂಪತ್ತನ್ನು ಕೊಡ್ತಾನೆ. ದಾನ ಹೇಗೆ ಮಾಡಬೇಕು ಅಂದ್ರೆ ಕರ್ಣನಂಗ ದಾನ ಮಾಡಬೇಕು ಅಂತ ಹೇಳ್ತಾರೆ. ದಾನ ಮಾಡಬೇಕು ಅನಿಸ್ತು ಅಂದ್ರೆ ಅದೇ ಕ್ಷಣ ದಾನ ಮಾಡಿಬಿಡ್ತಿದ್ದವ ಕರ್ಣ. ಬಲಗೈಲೆ ಕೊಟ್ಟದ್ದು ಎಡಗೈಗೆ ಸಹಿತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಬೇಗನೆ ಕೊಟ್ಟು ಬಿಡ್ತಾ ಇದ್ದ. ನಾವು ಹೆಂಗ ದಾನ ಮಾಡ್ಬೇಕಂದ್ರೆ ಮನ್ಯಾಗ ಪರ್ಮಿಷನ್ ತಕ್ಕೊಂಬರ್ಬೇಕಾಕೈತಿ. ಆದರೆ ಕರ್ಣ ಹಾಗಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಪರಮ ಪೂಜ್ಯರ ದಿವ್ಯ ಕೃಪೆಗೆ ಪಾತ್ರರಾಗಬೇಕು. ಬರುವಂತಹ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು. ಯಾಕೆ ಅಂದ್ರೆ ಊರಿನ ಸಮೃದ್ಧಿಯ ಸಂಕೇತ ಏನಪ್ಪ ಅಂದ್ರೆ ಗ್ರಾಮ ದೇವರ ಜಾತ್ರೆ ಎಷ್ಟು ಜೋರಾಗಿ ನಡೀತದಲ್ಲ ಅಷ್ಟು ಊರಿಗೆ ಒಳ್ಳೆಯದಾಗ್ತದೆ, ಊರಿಗೆ ಸುಖಾಲಾಗ್ತದ. ಅದೇ ರೀತಿಯಾಗಿ ಗ್ರಾಮದ ಗುರುವಿನ ಜಾತ್ರೆ, ಗುರುವಿನ ಒಂದು ತೇರ ಎಷ್ಟು ವಿಜೃಂಭಣೆಯಿಂದ ವೈಭವದಿಂದ ತೇರ ಎಳಿತದಲ್ಲ ಅಷ್ಟೇ ಈ ಊರಿಗೆ ಅಕ್ಷಯವಾದಂಥ ಸುಖ ಸಮೃದ್ಧಿಗಳು ಪ್ರಾಪ್ತ ಆಗ್ತವ. ಅದಕ್ಕಾಗಿ ತಾವೆಲ್ಲರೂ ಕೂಡ ತಮ್ಮ ತನು ಮನ ಧನದ ಸೇವೆಯನ್ನು ಸಮರ್ಪಣೆ ಮಾಡಿ ಗುರುಗಳ ಗುರು ಬಸವ ಮಹಾ